ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಬುದ್ಧ ಪೌರ್ಣಿಮೆಯ ಶುಭಾಶಯಗಳು. ನಮ್ಮ ಮನೇಲಿ ಟೋಟಲ್ ಆಗಿ 3 ಬುದ್ಧನ ವಿಗ್ರಹಗಳಿವೆ. ನಮಗೆ ತುಂಬ ಇಷ್ಟವಾದ ವಿಗ್ರಹಗಳಲ್ಲಿ ಬುದ್ಧನ ವಿಗ್ರಹ ಕೂಡ ಒಂದು. ಸೊ ಅದಕ್ಕೆ 3 ಕಲೆಕ್ಷನ್ಸ್ ಇದೆ. ಇವತ್ತು ಮೇಡಮ್ಮು 6:30ಗೆ ಎದ್ದು ತುಂಬಾ ಕ್ವಾಟ್ಲೆ ಕೊಡ್ತಾವಳೆ. ನನ್ನ ಮಗನ ಸ್ಕೂಲ್ ರಜಾ, ನಿಧಾನಕ್ಕೆ ಎದ್ದೋಳೋಣ ಅಂತಂತಂದರೆ ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಮಾಡ್ತಾವಳೆ. ಬೇಗ ಎದ್ಬಿಡ್ತಾಳೆ, ಬೇಗ ಮಲ್ಕೊಳ್ತಾಳೆ. ಅವಳು ಮಲ್ಕೊಳ್ಳೋ ಅಷ್ಟರೊಳಗಿನ್ನ ನಂದು ಊಟನೇ ಆಗಿರಲ್ಲ. ಏನೇನೋ ಸರ್ಕಸ್ ಮಾಡ್ತಾ ಇದ್ಲು. ನಾನು ಮಲ್ಕೊಂಡೆ ನೋಡ್ತಾ ಇದ್ದೆ. ಅವಳ ಪಾಡಿಗೆ ಅವಳು ಆಟ ಆಡ್ಕೊಳ್ಳೋದನ್ನ ನೋಡೋಣ ಅಂತ. ಇವಳು ಏನೇ ಮಾಡಿದ್ರು ಮುದ್ದಾಗಿರುತ್ತೆ. ನನ್ನ ಬಂಗಾರಿ ಇದು. ಚೋಟ ಕೂಮಿಟ್ಕೊಂಡು ತಲೆ ಬಾಚ್ಕೊಳ್ಳೋದು ನೋಡಿ. ನಿಮ್ಮ ಕಡೆ ಹಿಂಗೂ ತಲೆ ಬಚ್ಕೊಳ್ತಾರ? ಯಾರಿಗೆ ತಲೆ ಬಚ್ಚಕ್ಕೆ ಬರಲ್ಲ ಇವಳನ್ನ ನೋಡಿ ಕಲ್ತ್ಕೊಳ್ಳಿ. ಈ ರೀತಿನೇ ತಲೆ ಬಚ್ಚೋದು. ಇದಾದಮೇಲೆ ನಾನು ಎದ್ದು, ಇವತ್ತು ಸೋಮವಾರ ಆಗಿರೋದ್ರಿಂದ ಶಿವನ ವಾರ, ಹಳ್ಳಿ ಕಡೆ ಆ್ಯಸ್ ಯೂಶುವಲ್ ವಾರ, ಬಾಗಿಲು ತೊಳೆದು ರಂಗೋಲಿ ಬಿಟ್ಟೆ, ಬೀದಿ ಕಸ ಎಲ್ಲ ಗುಡಿಸಿ ಒಂದು ಕಡೆ ಬೆಂಕಿ ಹಾಕಿ ಆಮೇಲೆ ಮುಂದಿನ ಕೆಲಸ ಶುರು ಮಾಡೋದು. ಮತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬ್ರೇಕ್ಫಾಸ್ಟ್ ಚಿತ್ರಾನ್ನ ಮಾಡ್ಕೊಂಡಿದ್ವಿ. ಯಾರೋ ಸೆನ್ಸಸ್ ಮಾಡೋರು ಬಂದಿದ್ದರು. ಓಟನ್ ಬಗ್ಗೆ ಓಟರ್ ಲಿಸ್ಟ್ ಇರೋದು ಮಾರ್ಕ್ ಹಾಕೊಳ್ತಾಯಿದ್ರು. ಇಲ್ಲಿ ಇವರಿಬ್ಬರು ಅವ್ರ ಪಾಡಿಗವ್ರು ಆಟ ಆಡ್ತಾಯಿದ್ರು, ಬಂಗಾರಿಗಳು. ಇವತ್ತು ಮಲ್ಕೊಂಡಿದ್ದು ಬೇಗನೆ ಎದ್ಬಿಟ್ಲು. ನಾನು ಮೇಲೆ ಬಂದೆ ಸ್ನಾನ ಮಾಡೋಣ ಅಂತ. ನಾನು ಸ್ನಾನ ಮಾಡಿಕೊಂಡೆ. ಆಗಲೇ ಟೈಮು 1 ಗಂಟೆ ಆಗಿತ್ತು. ಸ್ನಾನ ಮಾಡ್ಕೊಂಡು ಊಟ ಮಾಡಿ ಸ್ವಲ್ಪ ಪಾರ್ಲರಲ್ಲಿ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಪಾರ್ಲರಿಗೆ ಬಂದೆ. ಪಾರ್ಲರ್ ಕೆಲಸ ಅಂತಂದರೆ ಅಕ್ಕನ ಹತ್ರ ಸ್ವಲ್ಪ 1-2 ಬಟ್ಟೆ ಸ್ಟಿಚ್ ಮಾಡಿಸ್ಬೇಕಿತ್ತು, ಅರ್ಧೋಗಿರೋದು. ಕಾಲ್ ಮಾಡಿದೆ, ಬಾ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದೆ. ಇದು ಪಾರ್ಲರ್ ವಿತ್ ಬೊಟಿಕ್ 2 ಕೂಡ ಇದೆ. ಇದು SBI ATM ಹತ್ರ. ಅಲ್ಲಿಂದ ಮುಗಿಸ್ಕೊಂಡು ಬಂದು ಆ್ಯಸ್ ಯೂಶುವಲ್ ನಾವು ಹೋಗೋದು ನಮ್ಮ ಹಳೆ ಮನೆ ಹತ್ರ. ಇಲ್ಲಿ ಎತ್ತುಗಳಿಗೆ ಗಾಡಿ ಹೊಡೆಯೋದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು ನನ್ನ ತಮ್ಮ, ನನ್ನ ತಮ್ಮನ ಫ್ರೆಂಡು, ಮತ್ತು ಇವರು ವೆಂಕಟೇಶಣ್ಣ ಅಂತ ಹೇಳಿ. ವಿಡಿಯೋ ಹಾಕ್ತೀನಿ ಯೂಟ್ಯೂಬಲ್ಲಿ. ಹಾಯ್ ಅನ್ನು ಜೋರಾಗಿ ಹೇಳು. ನೆಕ್ಸ್ಟ್ ಇದನ್ನು ನೋಡ್ತಾ ಕೊಟ್ಟಿಗೆ ಒಳಗೆ ಬಂದೆ. ದಿನಕ್ಕೆ ಹಳೆ ಮನೆ ಹತ್ರ ಬರೋದಕ್ಕೆ ಒಂದು ರೀಸನ್ ಇದು ಕೂಡ. ಕೊಟ್ಟಿಗೆಲಿರೋ ದನ ಕರುಗಳನ್ನ ನೋಡಿದ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ. ಇದು ಹೊಸ ಎಂಟ್ರಿ. ನಿನ್ನೆ ಅಷ್ಟೇ ಹೊಸಳ್ಳಿಲಿ ನಡೆದಿದ್ದ ಎತ್ತಿನ ಗಾಡಿ ರೇಸಲ್ಲಿ ಪ್ರೈಸ್ ತೊಗೊಂಡಿತ್ತಂತೆ. ಒಂಟಿ ಎತ್ತು. ಇದನ್ನು ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡಿ ಆಚೆ ಬಂದೆ. ಅಷ್ಟೊತ್ತಿಗೆ ಎತ್ತಿನ ಗಾಡಿಗೆ ಕಟ್ಟಿ ರೆಡಿ ಮಾಡ್ತಾ ಇದ್ರು. ವೆಂಕಟೇಶಣ್ಣ ಏನಾದರೂ ಮಾತಾಡು ವೆಂಕಟೇಶಣ್ಣ. ಇದ್ಯಾಕೆ ಅಂತೂ ಇಂತೂ ಗಾಡಿ ಕಟ್ಟಿ ಹೊರಟೇ ಬಿಟ್ಟರು. ನನ್ನ ತಮ್ಮಂಗೆ ನಾನು ಬರ್ತೀನಿ ಕಣು ಅಂತಂದರೆ ಇವಾಗ ಪ್ರಾಕ್ಟೀಸ್ ಮಾಡ್ತಾವೆ ಬೇಡ ಅಂದ್ಬಿಟ್ಟು ನನ್ನ ಕರ್ಕೊಂಡೇ ಹೋಗಲಿಲ್ಲ. ಅವ್ರು ಪ್ರಾಕ್ಟೀಸ್ ಇದ್ದಿದ್ರು ನಾನು ಕರ್ಕೊಂಡು ಹೋಗ್ತಿರ್ಲಿಲ್ಲ. ಅಲ್ಲಿಂದ ಇಲ್ಲಿ ಬಂದರೆ ಇವಳಿಲ್ಲಿ ಆಟ ಆಡ್ತಿದ್ದು ಅಂತ ತುಂಬಾ ಕ್ಯೂಟ್ ಆಗಿತ್ತು. ನಿಮಗೆ ಕಸ ಗುಡ್ಸೋಕ್ಕೆ ಬರುತ್ತಾ? ಬರಲ್ಲ ಅಂತಂದರೆ ಇವಳು ನೋಡಿ ಕಲ್ತ್ಕೊಳ್ಳಿ. ನನ್ನ ಚೋಟ ಈಗಲೇ ನನಗೆ ಎಷ್ಟೊಂದು ಹೆಲ್ಪ್ ಮಾಡ್ತಾಳೆ. ಮಾಡೋ ಟೈಮ್ಗೆ ಅದೆಲ್ಲಿ ಹೋಗ್ತಾಳೋ. ಇವಳ ಹತ್ರ ಇವನು ಬಂದ. ಇವನಿಗಂತೂ ಸಮ್ಮರ್ ಹಾಲಿಡೇಸಲ್ಲಿ ಎಲ್ಲೋ ಬಂದು ಕುಣಿಯೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ. ಅಣ್ಣನ ಕರೀವ ನಿಮ್ಮ ಅಣ್ಣನ. ಚಿನ್ನು ಹೋಗು ಮತ್ತೆ. ಇವಳು ಅವ್ರ ಅಣ್ಣನ ಎಷ್ಟು ಮುದ್ದಾಗಿ ಕರೀತಾಳಲ್ವ. ತುಂಬಾ ಕ್ಯೂಟ್ ಅನಿಸುತ್ತೆ. ನನ್ನ ಬಂಗಾರಿ ಅಣ್ಣ ಅಂತ ಹೋಗೋದ. ಅವನು ಆಟ ಆಡ್ತಿದ್ದಾನೆ, ಇವಳು ಅಲ್ಲಿಗೆ ಹೋಗ್ಬೇಕು. ಬಟ್ ನಾವು ಅಲ್ಲಿ ಮಣ್ಣು ಅಂತ ಬಿಡ್ತಿಲ್ಲ. ಆದರೂ ಚೋಟ ಇಲ್ಲಿ ನಿಂತ್ಕೊಂಡು ಅಲ್ಲಿರೋ ಚಿಕ್ಕ ಮಕ್ಕಳನ್ನೆಲ್ಲ ಕರಿತಾ ಇದ್ಲು. ಬಂಗಾರಿ ಪಾಪ ಒಬ್ಬಳೇ ಅಲ್ವಾ, ಅವಳಿಗೂ ಆಟ ಆಡೋಕೆ ಇಷ್ಟ ಆಗಿ ಎಲ್ಲರೂ ಕರಿತಾ ಇದ್ಲು. ಇದಾದಮೇಲೆ ಮತ್ತೆ ಮೇಡಮ್ ಕಸ ಗುಡ್ಸೋಕ್ಕೆ ಪೊರ್ಕೆ ಹಿಡ್ಕೊಂಡು ನಿಂತವ್ರೆ. ಮಾಡೋ ಟೈಮ್ಗೆ ಅದೆಲ್ಲೋ ಗೌಸ್ಕೊಳ್ತಾರೋ ಏನೋ. ಬಟ್ ಇವಾಗಂತೂ ಇವಳು ಮಾಡದೇ ಇರೋ ಕೆಲಸನೇ ಇಲ್ಲ. ನಮ್ಮ ಅಜ್ಜಿ ನಮ್ಮ ಅವ್ವನ ತೊಡೆ ಮೇಲೆ ಕೂತ್ಕೊಂಡೆ ಚೆನ್ನಾಗಿ ಮುದ್ದಾಗಿ ಕೂತಿದ್ದಾಳೆ. ಹೇಳು ವೆಂಕಟೇಶಣ್ಣ, ಸುಮ್ಮನೆ ಹೇಳು ವೆಂಕಟೇಶಣ್ಣ. ಹಾಯ್ ಎಲ್ಲೋ ಎವ್ರಿವನ್ ಅಂತ ಹೇಳು. ಈಗ ಹೇಳ್ತೀಯ ಇಲ್ವೋ?
ಹಾಯ್ ಹಲೋ ಎವ್ರಿವನ್ ಅನ್ನು. ವೆಂಕಟೇಶ್ ನಂಗೆ ಒಂದಷ್ಟು ಕ್ವಾಟ್ಲೆ ಕೊಟ್ಟಿದ್ದಾಯಿತು. ಅವ್ನು ನನ್ನ ಕ್ವಾಟ್ಲೆಗೆ ಬಗ್ಲಿಲ್ಲ. ನೀನು ಈ ಥರ ಕ್ವಾಟ್ಲೆ ಕೊಟ್ಟರೆ ಈ ಮಾಳಕ್ಕೆ ಬರೋಲ್ಲ ಅಂದ. ಅದಕ್ಕೆ ಸುಮ್ಮನಾದೆ. ಈ ಕಡೆ ಇವರು ಹೊಸ್ದಾಗಿ ಬಂದಿರೋ ಅರ್ಜುನ್ ನನಗೆ ಟ್ರೈನಿಂಗ್ ಕೊಡ್ತಾ ಇದ್ರು. ಹೊಸ್ದಾಗಿ ಬಂದಿರೋ ಗೆಸ್ಟು. ಇವನು ಸೈಕಲ್ ಹೊಡಿಯೋದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದ. ಹೊಡಿಯೋಕ್ಕೆ ಬರುತ್ತೆ. ಇಲ್ಲಿ ಆಟ ಆಡ್ತಾಯಿದ್ದ ಸೈಕಲಲ್ಲಿ. ಅವನೊಂದು ಸೈಕಲಲ್ಲಿ, ಅವನು ನನ್ನ ಮಗನ ಫ್ರೆಂಡು. ಇಬ್ಬರು ಸೈಕಲಲ್ಲಿ ಆಟ ಆಡ್ತಾಯಿದ್ರು. ಇವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅರ್ಜುನನ್ಗೆ. ನಮ್ಮ ಮನೆಗೆ ಬಂದಿರೋ ಹೊಸ ಅತಿಥಿ ಇವರು. ತುಂಬ ದಿನ ಮನೇಲಿರೋ ಅತಿಥಿ ಅಂತಲೇ ಹೇಳ್ಬೋದು. ಬಟ್ ಯಾವಾಗ ಹೋಗ್ತಾರೋ ಹೇಳೋಕ್ಕಾಗಲ್ಲ. ಇದಾದಮೇಲೆ ನಾನು ಒಂದಷ್ಟು ಅರ್ಜುನನ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಫೋಟೋಸ್ ತಗೊಂಡೆ, ವೀಡಿಯೋಸ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ಅವನಂತೂ ಫುಲ್ ಸೈಲೆಂಟ್ ಆಗೋನು. ಇವಾಗ ಹೆಂಗೆ ಇಟ್ಕೊಂಡ್ರು ಸುಮ್ಮನೆ ಇದ್ದ. ಮನೆಗೆ ಬಂದ್ವಿ. ಊಟದ ಟೈಮ್ ಆಯಿತು. ಮಗಳಿಗಮ್ಮ ಊಟ ಮಾಡಿಸ್ತಾಯಿದ್ರು. ನಾನು ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಅಪ್ಪನಿಗೆ ಮುದ್ದೆ ಮಾಡೋಣ ಅಂತ ಹೇಳಿ ಮುದ್ದೆ ಮಾಡಿದೆ. 2 ಮುದ್ದೆ ಮಾಡಬೇಕಿತ್ತು. 2 ಮುದ್ದೆ ಮಾಡಿಟ್ಟು, ಇವತ್ತು ಉಪ್ಸಾರು, ಅದಕ್ಕೆ ಬಿಸಿ ಮುದ್ದೆ ಮಾಡಿಟ್ಟು ನೋಡಿ ಅಲ್ಲಿ ನಮ್ಮ ಅಪ್ಪ ಅಮ್ಮನ ಇಬ್ಬರೂ ಕೆಳಗೆ ಕೂರಿಸಿದ್ದಾರೆ. ಇಂಥ ಪವರ್ ಇರೋದು ಮೊಮ್ಮಕ್ಳಿಗೆ ಮಾತ್ರ ಅಂತ ಅನಿಸುತ್ತೆ. ತುಂಬಾ ಕ್ಯೂಟಾಗಿತ್ತು ಈ ಮೂಮೆಂಟ್ ಅಂತೂ. ಇದಾದಮೇಲೆ ಸ್ವಲ್ಪ ಪಾತ್ರೆಗಳು ತೊಳೆದಿಕ್ಬಿಡೋಣ ಅಂತ ಹೇಳಿ ಪಾತ್ರೆಗಳನ್ನ ತೊಳಿತಾ ಇದ್ದೆ. ಆ್ಯಸ್ ಯೂಶ್ವಲ್ ನನ್ನ ವೀಡಿಯೋಗ್ರಾಫರ್ ಬಂದು ನನ್ನ ಪುಟಾಣಿ ಕಂದ ಖುಷ್. ನನ್ನ ಅನ್ಪೇಯ್ಡ್ ಫೋಟೋಗ್ರಾಫರ್ ಆಗ್ಬಿಟ್ಟವನು ಇವಾಗ. ಅವ್ನು ವೀಡಿಯೋ ಮಾಡಿಕೊಟ್ಟ. ಪಾತ್ರೆ ತೊಳೆಯೋಷ್ಟರಲ್ಲಿ ನಮ್ಮ ದೊಡ್ಡಪ್ಪ ಬಂದರು. ಇವಳು ಇಷ್ಟೊತ್ತಲ್ಲಿ ನಮ್ಮ ದೊಡ್ಡಪ್ಪ ರೌಂಡ್ ಕರ್ಕೊಂಡು ಹೋಗಲಿ ಅಂತ ನನ್ನ ಹತ್ರದಿಂದ ಓಡಿ ಹೋಗಿ ವಾಪಸ್ ಬರ್ದೇನೆ ಇದ್ಲು. ಅಂತೂ ಇಂತೂ ಹೇಳ್ಕೊಂಡು ಬಂದು ತೂಗಿ ಮಲಗಿಸ್ದೆ. ಸಮಯ 9 ಆಗಿತ್ತು. ಇವಳನ್ನ ಮಲಗಿಸಿ ಮಲಗೋಕೆ ಅಂತ ಬಂದೆ. ಇದಾಗಿತ್ತು ಮಂಡೇ ವ್ಲಾಗ್. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಗುಡ್ ನೈಟ್. ಮತ್ತೆ ಸಿಗೋಣ. ಬಾಯ್ ಬಾಯ್.